ಹಲೋ ಸ್ಟೂಡೆಂಟ್ಸ್, ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಪ್ರಾಬಬಿಲಿಟಿ ಚಾಪ್ಟರ್ದು. ಆ್ಯಕ್ಚುಲಿ ಇಟ್ಸ್ ಎ ಮಿಕ್ಸ್ಡ್ ಕಾನ್ಸೆಪ್ಟ್. ಮಿಕ್ಸ್ಡ್ ಲೈಕ್ ಯಾವ್ಯಾವ ಚಾಪ್ಟರ್ಸು, ಒಂದು ಸ್ಟ್ಯಾಟ್ಸು, ಇನ್ನೊಂದೇನು ಪ್ರಾಬಬಿಲಿಟಿ. ಓಕೆನಾ? ಸ್ಟಾರ್ಟಿಂಗಲ್ಲಿ ಸ್ಟ್ಯಾಟ್ಸ್ ಇದೆ, ಆಮೇಲೆ ಪ್ರಾಬಬಿಲಿಟಿ ಶಿಫ್ಟ್ ಆಗಿದೆ. ಸೊ ಕ್ವಶನ್ನು: ಲೆಟ್ ದ ಮೀನ್ ಆ್ಯಂಡ್ ವೇರಿಯನ್ಸ್ ಆಫ್ 7 ಅಬ್ಸರ್ವೇಷನ್ಸ್ ಆರ್ 2, 4, 10, x, 12, 14, y. Condition x is greater than y. B 8 and 16. So mean value 8, variance is 16. Two numbers are chosen from 1, 2, 3, 4, 1, 2, 3, x minus 4, y 5. One after another without replacement. Then probability of smaller number is chosen is less than 4 ಅಂತ ಕೇಳಿದ್ರು. ಓಕೆ, ಫಸ್ಟ್ ಕಾನ್ಸೆಪ್ಟ್ ನಮಗೆ ಫಸ್ಟ್ ಇದು ಸಾಲ್ವ್ ಮಾಡಿ ಎಕ್ಸ್ ಮತ್ತು ವೈನ ಫೈಂಡ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಕ್ವಶನ್. ಫಸ್ಟ್ ಮೀನು ಕಾನ್ಸೆಪ್ಟ್ ನೋಡು. ಕಾನ್ಸೆಪ್ಟ್ ಏನು? ಕಾನ್ಸೆಪ್ಟ್ ಫಸ್ಟು ಸ್ಟಾರ್ಟ್ಸಿಂಗ್ ಕಾನ್ಸೆಪ್ಟ್. ಫಸ್ಟ್ ನಮಗೆ ಮೀನಿಂಗ್ ಫಾರ್ಮುಲಾ ಗೊತ್ತಿರಬೇಕು. ಮೀನ್ ಈಸ್ ಈಕ್ವಲ್ ಟು ಮೀನ್ ಆಫ್ ಡಿನೋಟೆಡ್ ಬೈ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು? ಸಿಗ್ಮಾ ಎಕ್ಸ್ ಐ ಡಿವೈಡೆಡ್ ಬೈ ಎನ್, ವೇರ್ ಎನ್ ಈಸ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ನೆಕ್ಸ್ಟ್ ಒನ್ ವೇರಿಯನ್ಸ್ ಈಸ್ ಈಕ್ವಲ್ ಟು ಡಿನೋಟೆಡ್ ಬೈ ಸಿಗ್ಮಾ ಸ್ಕ್ವೇರ್. ಕರೆಕ್ಟಾ? ಇದರ ಫಾರ್ಮುಲಾ. ಬಟ್ ಇವಾಗ ನಾನು ಯೂಸ್ ಮಾಡೋದು ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಡಿವೈಡ್ ಬೈ ಎನ್. ಇದು ಯೂಸ್ ಮಾಡ್ತೀನಿ. ಇದನ್ನು ಬಿಟ್ಟು ಇನ್ನೂ ಬೇರೆ ಫಾರ್ಮುಲಾಸ್ ಇದ್ದಾವೆ, ಬಟ್ ನನಗೆ ಪ್ರೆಸೆಂಟ್ಲಿ ಇದೇ ಈಸಿ ಆಗುತ್ತೆ ಅಂತ. ಓಕೆ, ನೆಕ್ಸ್ಟ್ ಮೀನು ವೇರಿಯನ್ಸ್ ಸಾಕು. ನೆಕ್ಸ್ಟ್ ಪ್ರಾಬಬಿಲಿಟಿದು ಕಾನ್ಸೆಪ್ಟ್ ಪ್ರಕಾರ ಏನಾಗುತ್ತೆ ಅಲ್ಲಿಗೆ? ಇದು ಫಸ್ಟ್ ಕಾನ್ಸೆಪ್ಟ್. ಈಗ ಸೆಕೆಂಡ್ ಕಾನ್ಸೆಪ್ಟ್, ಪ್ರಾಬಬಿಲಿಟಿ ಆಫ್ ಸ್ಮಾಲರ್ ನಂಬರ್. ಅದೇನೋ ಕೇಳಿದ್ದಾನೆ. ಅದಕ್ಕೂ ಮುಂಚೆ ಫಸ್ಟ್ ನನಗೆ ಏನು ಬೇಕು? ಪ್ರಾಬಬಿಲಿಟಿ ಆಫ್ ಚೂಸಿಂಗ್ 2 ನಂಬರ್ಸ್. ಓಕೆನಾ? ಸೊ ಅಲ್ಲಿ ಪ್ರಾಬಬಿಲಿಟಿ ಆಫ್ ಚೂಸಿಂಗ್ 2 ನಂಬರ್ಸ್ ಹೆಂಗೆ ತಗೊಂತೀರಿ? ಈಗ ಪ್ರಾಬಬಿಲಿಟಿ ಆಫ್ selecting 2 without replacement out of n numbers. ಅಲ್ಲಿ ಹೆಂಗೆ ಬರೀತೀರಾ? ಫಸ್ಟು ಸೆಲೆಕ್ಷನ್ನಿಗೆ n ಔಟ್ ಆಫ್ ಲೈಕ್ ಎಷ್ಟು ಟೋಟಲ್ ಪ್ರಾಬಬಿಲಿಟಿ ಎಷ್ಟಿದ್ದಾವೆ ಅದಿಷ್ಟು. ಅಲ್ಲಿ 2 ಸೆಲೆಕ್ಟ್ ಮಾಡಬೇಕು ಅಂದರೆ NC2 ಡಿವೈಡ್ ಬೈ ಟೋಟಲ್ಲ. ಕರೆಕ್ಟಾಯಿತು? ಸೆಲೆಕ್ಟ್ ಮಾಡೋದು ಹೆಂಗೆ? NC2 ಇಂಟು ಅರೇಂಜ್ಮೆಂಟ್ ಕೂಡ ಮಾಡ್ಬೇಕಿದ್ನ ಅಲ್ಲಿಗೆ ಇಂಟು 2 ಫ್ಯಾಕ್ಟ್ರಲ್. ಇದನ್ನು ಈ ಥರ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಫಸ್ಟ್ ಸೆಲೆಕ್ಷನ್ನಿಗೆ n ಆಪ್ಷನ್, ಸೆಕೆಂಡ್ ಸೆಲೆಕ್ಷನ್ಗೆ ಒಂದು ಕಡಿಮೆ, ಯಾಕಂದರೆ ಒಂದು ಕಡಿಮೆ ಆಯ್ತಾ? ಸೊ n-1 ಡಿವೈಡ್ ಬೈ ಟೋಟಲ್ ಅಂತಲೂ ಬರಿಬೋದು. ಸೊ ಟೋಟಲ್ ಪ್ರಾಬಬಿಲಿಟಿ ಎಷ್ಟಿರುತ್ತೋ ಅಷ್ಟು. ಇದು ಪ್ರಾಬಬಿಲಿಟಿ. ಓಕೆನಾ? ಸೊ ಅಲ್ಲಿ ವಿತೌಟ್ ರಿಪ್ಲೇಸ್ಮೆಂಟ್ ಅಂತ ಬಂದಾಗ ಫಸ್ಟಿಗೆ ಎನ್ನು, ಆಮೇಲೆ ಸೆಕೆಂಡಿಗೆ ಒಂದು ಕಡಿಮೆ ಅಂದರೆ n-1. ಓಕೆನಾ? ಅರ್ಧ ಇದು. ಈಗ ಪ್ರೊಲಾಮಿಗೆ ಎಂಟ್ರ್ ಆಗೋಣ. ಪ್ರೊಲಾಮ್ ಏನು? ಫಸ್ಟ್ ದ ಮೀನ್ ಆಫ್ ಟೋಟಲ್ ಅಬ್ಸರ್ವೇಷನ್ಸ್ ಒಬ್ಬರು ಬರ್ಕೊಂತಕ್ಕಿನಿ. ಫಸ್ಟ್ n ಈಸ್ ಈಕ್ವಲ್ ಟು ಎಷ್ಟು? 7 ಅಬ್ಸರ್ವೇಷನ್. ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? ಮೀನ್ ಈಸ್ ಈಕ್ವಲ್ ಟು 8. ವೇರಿಯನ್ಸ್ ಸಿಗ್ಮಾ ಸ್ಕ್ವೇರ್ ಈಸ್ ಈಕ್ವಲ್ ಟು 16. ಆ್ಯಂಡ್ ನಂಬರ್ಸ್ ಯಾರು? ಎಕ್ಸೈಸ್ ಈಸ್ ಈಕ್ವಲ್ ಟು ನಂಬರ್ಸ್ ಯಾರು ಕೊಟ್ಟಿದ್ದಾನೆ? 2, 4, ನೆಕ್ಸ್ಟ್ ನಂಬರ್ 10, ನೆಕ್ಸ್ಟ್ ಎಕ್ಸ್ 12, 14, ವೈ. ಸೊ ಕಂಡೀಷನ್ ಏನು ಕೊಟ್ಟಿದ್ದಾನೆ ಇಲ್ಲಿ? ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ವೈ ಅಂತ ಕಂಡೀಷನ್ ಕೊಟ್ಟಿದೆ. ಈಗ ಫಸ್ಟ್ ಮೀನ್ ಯೂಸ್ ಮಾಡೋಕ್ಕೂ ಮುಂಚೆ ನಾನು ಏನು ಮಾಡ್ತೀನಿ? ಅಬ್ಸರ್ವ್ ಮಾಡಿರಿ. ಫಸ್ಟ್ ಮೀನಿನ ಫಾರ್ಮುಲಾ ಏನು? ಮೀನ್ ಈಸ್ ಈಕ್ವಲ್ ಟು ಏನು ಕ್ರಿಯೇಟ್ ಆಗುತ್ತೆ ಅಲ್ಲಿಗೆ? ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಐ ಡಿವೈಡೆಡ್ ಬೈ ಎನ್. ಸಮ್ ಆಫ್ ನಂಬರ್ಸ್ ಅಂದರೆ 2 + 4 + 6 ಇಲ್ಲಲ್ಲ, 2, 4, 10 + x + 12 + 14 + y ಡಿವೈಡೆಡ್ ಬೈ ಟೋಟಲ್ ಎಷ್ಟು ಕೊಟ್ಟಿದ್ದಾನೆ? 7 ನಂಬರ್ಸ್, ವಿಚ್ ಈಸ್ ಈಕ್ವಲ್ ಟು ಆನ್ಸರ್ ಎಷ್ಟು ಬರಬೇಕು ಮೀನಿಂದು? ವಿಚ್ ಈಸ್ ಈಕ್ವಲ್ ಟು 8. ಕರೆಕ್ಟಾ? ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 56, ವಿಚ್ ಈಸ್ ಈಕ್ವಲ್ ಟು ಇಲ್ಲೇನು ಬರುತ್ತೆ? ಇಲ್ಲಿ ಇದು ಸಮ್ಮು 10, 6, ಅಲ್ಲಿಗೆ 14, ಅಲ್ಲಿಗೆ ಎಷ್ಟು ಆಯ್ತು ಟೋಟಲ್? 42 ಪ್ಲಸ್ ಎಕ್ಸ್ ಪ್ಲಸ್ ವೈ. ದೇರ್ ಫೋರ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಎಷ್ಟು ಆಯ್ತು ಅಲ್ಲಿಗೆ? 56, ಅಲ್ಲಿ 42, ಅಲ್ಲಿ 14. ಸೊ ಅಲ್ಲಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 14. ಇಲ್ಲಿಂದನೇ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 14 ಅಂದರೆ ಅದನ್ನು ವೈ ಈಸ್ ಈಕ್ವಲ್ ಟು 14 ಮೈನಸ್ ಎಕ್ಸ್ ಅಂತಲೂ ಬರೀಬೋದಾ? ಓಕೆ, ಇದು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಏನು ಕೇಳಿದ್ದೇನೆ?
ವೇರಿಯನ್ಸ್ ಬೇಕು. ಇದು ಫಸ್ಟ್ ಒನ್ ಮೀನ್ ಆಯಿತು. ಈಗ ಸೆಕೆಂಡ್ ವೇರಿಯನ್ಸ್ ಇಸ್ ಈಕ್ವಲ್ ಟು ಏನು, ಸೆಕೆಂಡ್ ಒನ್ ವೇರಿಯನ್ಸ್. ಸೊ ವೇರಿಯನ್ಸ್ ಸಿಗ್ಮಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು ಫಾರ್ಮುಲಾ, ಸಿಗ್ಮಾ xi ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಅಂತ ಹೇಳಿದ್ನ, ಇದು ಯೂಸ್ ಮಾಡೋಣ ಅಂತ ಹೇಳಿದೆ. ಈಗ ಫಸ್ಟ್ ನನಗೆ ಏನು ಬೇಕು, xi ಮೈನಸ್ ಎಕ್ಸ್ ಬಾರ್ ಬೇಕು. ಇಲ್ಲಿ xi ಗೊತ್ತು. ಈಗ xi ಮೈನಸ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎಷ್ಟು, 8. ಸೊ ಮೈನಸ್ ಎಕ್ಸ್ ಬಾರ್ ಎಷ್ಟಾಗುತ್ತೆ ಅಲ್ಲಿಗೆ, 2 ಮೈನಸ್ 8 ಅಲ್ಲಿಗೆ ಎಷ್ಟಾಯ್ತು, -6 -4 ಇದು +2 ಇದೇನಾಗುತ್ತೆ, xi ಮೈನಸ್ ಎಕ್ಸ್ ಬಾರ್ x - 8. ಇದು ನಂಬರ್ 12 - 8 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಲ್ಲಿಗೆ 4. ನೆಕ್ಸ್ಟ್ ಒನ್ ಇದು 6. ಇದನ್ನು y - 8 ಅಂಬರಿಬೋದಾ, y - 8 y ವ್ಯಾಲ್ಯೂ ಏನು, 14 - x. ಇಲ್ಲಿಂದ 14 - xನ ರಿಪ್ಲೇಸ್ ಮಾಡಿದ್ರೆ ಏನಾಗುತ್ತೆ ಅಲ್ಲಿಗೆ 14 - x - 8 ಅಂಬರಿಬೋದಾ, ನಥಿಂಗ್ ಬಟ್ ಏನಾಗುತ್ತೆ ಅಲ್ಲಿಗೆ 14 ಅಂದರೆ 6 ಅಂತ, 14 - 8 6 - x ಅಂತ ಬರಿಬೋದಾ. ಇರೋಷ್ಟು ಸ್ಕ್ವೇರ್ ಮಾಡೋಣ, ಒಬ್ರದ್ದು ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ ಅಲ್ಲಿಗೆ, ಅಬ್ಸರ್ವ್ ಮಾಡಿರಿ, ವಿಚ್ ಈಸ್ ಈಕ್ವಲ್ ಟು ಇದ್ರ ಸ್ಕ್ವೇರ್ ಎಷ್ಟಾಗುತ್ತೆ 36 ಪ್ಲಸ್ -4 ಹೋಲ್ ಸ್ಕ್ವೇರ್ 16 ಪ್ಲಸ್ 2 ಸ್ಕ್ವೇರ್ 4 ಪ್ಲಸ್ x - 8 ಹೋಲ್ ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ 16 6 ಸ್ಕ್ವೇರ್ 36 ಪ್ಲಸ್ y - 8 ಪ್ಲೇಸಲ್ಲಿರೋದು ಯಾರು 6 - x ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ವ್ಯಾಲ್ಯೂಸ, ಎನ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾನೆ 7. ಸಿಗ್ಮಾ ಸ್ಕ್ವೇರ್ ವ್ಯಾಲ್ಯೂ ಏನು 16. ಸೊ 16 ಈಸ್ ಈಕ್ವಲ್ ಟು ಎನಿವೇ ಡಿವೈಡ್ ಬೈ 7 ಹಂಗೆ ಇರಲಿ. ಈಗ ಇದನ್ನು 36 + 16 16 + 4 ವಿಚ್ ಇಸ್ 56. ಇವೆರಡು ಸೇರಿ 52, ಅಲ್ಲಿಗೆ 108 ಕರೆಕ್ಟಾ. 108 ಪ್ಲಸ್ x - 8 ಹೋಲ್ ಸ್ಕ್ವೇರ್ನ x ಸ್ಕ್ವೇರ್ ಪ್ಲಸ್ 64 ಮೈನಸ್ 16x ಬರೀಬೋದಾ, ಪ್ಲಸ್ 6 - x ಹೋಲ್ ಸ್ಕ್ವೇರ್ನ 36 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 12x ಅಂತ ಬರೀಬೋದಾ ಇದನ್ನ. ಈಗ ಕ್ರಾಸ್ ಮಲ್ಟಿಪ್ಲೈ 16 × 7 ಈಸ್ ಈಕ್ವಲ್ ಟು ಎಷ್ಟು 112. 108 ಪ್ಲಸ್ 64 36 ಅಲ್ಲಿಗೆ 100 208 ಪ್ಲಸ್ ಎಕ್ಸ್ ಸ್ಕ್ವೇರ್ 2x ಸ್ಕ್ವೇರ್ 12 16 ಅಲ್ಲಿ 28 ಮೈನಸ್ 28x ಎಲ್ಲರೂ ಈ ಕಡೆ ಕಳಿಸಿ ಡಿವೈಡ್ ಬೈ 2 ಮಾಡ್ತೀನಿ. ಡಿವೈಡ್ ಬೈ 2 ಫಸ್ಟ್ ಸಿಂಪ್ಲಿಫೈ ಮಾಡೋಣ. ಅಲ್ಲಿಗೆ 208 ಮೈನಸ್ 112 ಅಲ್ಲಿಗೆ 96 ಡಿವೈಡ್ ಬೈ 2 ಮಾಡೋಣ. ಡಿವೈಡ್ ಬೈ 2 ಮಾಡಿದಾಗೆಲ್ಲ 2x ಸ್ಕ್ವೇರ್ ಮೈನಸ್ 28x ಈ ಕಡೆ ಸೈಡ್ ಬಂದಾಗಿದೆ ಎಷ್ಟಾಗುತ್ತೆ 96 ಈಸ್ ಈಕ್ವಲ್ ಟು 0. ಡಿವೈಡ್ ಬೈ 2 ಮಾಡಿದರೆ x ಸ್ಕ್ವೇರ್ ಮೈನಸ್ 14x ಪ್ಲಸ್ 48 ವಿಚ್ ಈಸ್ ಈಕ್ವಲ್ ಟು 0ನ. ಸೊ ಅಲ್ಲಿ ಇಬ್ಬರು ನಂಬರ್ಸ್ ಇದ್ದಾರೆ, ಮಲ್ಟಿಪ್ಲೈ ಮಾಡಿದ್ರೆ 48, ಆ್ಯಡ್ ಮಾಡಿದರೆ -14. ಯಾರು 48 ಫ್ಯಾಕ್ಟರ್ಸ್ ತೆಗೆದ್ರೆ 224 ವರ್ಕ್ ಆಗೋಲ್ಲ, 212 ಸ್ಟಿಲ್ ವರ್ಕ್ ಆಗೋಲ್ಲ, 26 ಇದು ವರ್ಕ್ ಆಗುತ್ತೆ, ಇದು 8 ಇದು 6 8 + 6 14. ಅಲ್ಲಿಗೆ ಆನ್ಸರ್ -8 -6 ಕರೆಕ್ಟ್. ಸೊ ಡೈರೆಕ್ಟಾಗಿ x ಸ್ಕ್ವೇರ್ ಕೋಫಿಷಿಯಂಟ್ 1 ಇದ್ದಾಗ ಇದನ್ನ x - 8 ಇಂಟು x - 6 ಈಸ್ ಈಕ್ವಲ್ ಟು 0 ಬರೀಬೋದಾ. ದೇರ್ ಫಾರ್ x ಈಸ್ ಈಕ್ವಲ್ ಟು ಆನ್ಸರ್ಸ್ ಎಷ್ಟು 8 ಆ್ಯಂಡ್ x ಈಸ್ ಈಕ್ವಲ್ ಟು 6 ಆರ್ ಎರಡರಲ್ಲಿ ಯಾವ್ದಾರ ಒಂದು. ಸೊ x ಈಸ್ ಈಕ್ವಲ್ ಟು 8 ಆದರೆ ನನಗೆ ಇಲ್ಲ ಗೊತ್ತ ಪ್ರಕಾರ y ಈಸ್ ಈಕ್ವಲ್ ಟು ಎಷ್ಟು, y ಈಸ್ ಈಕ್ವಲ್ ಟು 14 - x ಅದೇ ತಾನು ಕೊಟ್ಟಿರೋದು, y ಈಸ್ ಈಕ್ವಲ್ ಟು 14 - x ಅದನ್ನ ಯೂಸ್ ಮಾಡಿ ಅಲ್ಲಿಗೆ 14 - x ಅಂದರೆ 6 ಆಗುತ್ತೆ, ಇಲ್ಲಿ y ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 8 ಆಗುತ್ತೆ. ಇದು ಪಾಸಿಬಲ್ ಇಲ್ಲ, ರೀಸನ್ನು x ಈಸ್ ಗ್ರೇಟರ್ ದ್ಯಾನ್ y. ದೇರ್ ಫಾರ್ ಆನ್ಸರ್ ಅಲ್ಲಿಗೆ x ಈಸ್ ಈಕ್ವಲ್ ಟು 8 ಆ್ಯಂಡ್ y ಈಸ್ ಈಕ್ವಲ್ ಟು 6. ಈ ಕ್ವಶನ್ ರೆಡಿ ಆಯಿತು. ಸೊ ಎಕ್ಸ್ ವ್ಯಾಲ್ಯೂ ಸಿಕ್ಕ ಮೇಲೆ ಇವಾಗ ನಾನು ಕ್ವಶನ್ ನೋಡ್ತೀನಿ. ಕ್ವಶನಲ್ಲಿ ಏನು ಕೇಳಿದ್ದಾನೆ 1 2 3 x - 4 y 6 1 2 3 5 ಇರಲಿ, ಎಕ್ಸ್ ವ್ಯಾಲ್ಯೂ ಎಷ್ಟು 8 8 - 4 4 ನೆಕ್ಸ್ಟ್ ಒನ್ 6. ಸೊ ಅಲ್ಲಿ ನಥಿಂಗ್ ಬಟ್ ಆ ವ್ಯಾಲ್ಯೂ ಸಬ್ಟ್ರಾಕ್ಷನ್ ಮಾಡಿದರೆ ಕ್ವಶನ್ ವಾಪಸ್ ಬರೋದೇನು ಅದೇ 1 2 3 4 5 6. ದೇರ್ ಫೋರ್ ಸೆಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ 1 2 3 4 5 6. ಇದರಲ್ಲಿ ನಾನು ಎಷ್ಟು ಎಲಿಮೆಂಟ್ ಸೆಲೆಕ್ಟ್ ಮಾಡಬೇಕೀಗ ಈ ಕ್ವಶನ್ ಅಬ್ಸರ್ವ್ ಮಾಡಿ. ಇದರಲ್ಲಿ ನನ್ನ ಕ್ವಶನ್ ಏನು ಕೊಟ್ಟಿರೋದು ಈ 1 2 3 4 5 6ಅಲ್ಲಿ ಒನ್ ಆಫ್ಟರ್ ಅನದರ್ ವಿತೌಟ್ ರಿಪ್ಲೇಸ್ಮೆಂಟ್, ಓಕೆನಾ. ದೆನ್ ಪ್ರಾಬಿಲಿಟಿ ಆಫ್
ಸ್ಮಾಲರ್ ನಂಬರ್ ಅಮಾಂಗ್ ಚೂಸರ್ ನಂಬರ್ ಈಸ್ ಲೆಸ್ ದ್ಯಾನ್ 4. ಸೊ ಲೆಸ್ ದ್ಯಾನ್ 4 ಇದ್ದಾಗ ಒಬ್ಬರು ಲೆಸ್ ದ್ಯಾನ್ 4 ಇರ್ಬೋದು, ಇಲ್ಲ ಇಬ್ಬರು ಲೆಸ್ ದ್ಯಾನ್, ಈಗ ಐದಾರು ಒಬ್ಬರು ಲೆಸ್ ದ್ಯಾನ್ 4, ಇಲ್ಲ ಇಬ್ಬರು ಲೆಸ್ ದ್ಯಾನ್ 4, ಕರೆಕ್ಟಾ? ಇಲ್ಲ ಅಂದರೆ ಒಂದು ಈಸ್ ಈಕ್ವಲ್ ಟು 4, ಇನ್ನೊಂದು ಲೆಸ್ ದ್ಯಾನ್ 4. ಈ ಥರ ಎಷ್ಟೊಂದು ಆಪ್ಷನ್ ಇದ್ದಾವೆ. ಈ ಎಷ್ಟೊಂದು ಆಪ್ಷನ್ಗಳು ಸಾಲ್ವ್ ಮಾಡೋ ಬದಲು ನಾನು ಇನ್ನೊಂದು ವೇ ಯೂಸ್ ಮಾಡ್ತೀನಿ. ಇನ್ನೊಂದು ವೇ ಏನು? ಈಸಿ, ಕೇಳಿಸ್ಕೊಳ್ರಿ. ನನಗೇನು ಬೇಕು? ಪ್ರೊಬಬಿಲಿಟಿ ಆಫ್ ಸ್ಮಾಲ್ ನಂಬರ್ ಈಸ್ ಲೆಸ್ ದ್ಯಾನ್ 4 ಬೇಕು. ನಾನೇನು ಮಾಡ್ತೀನಿ? ಟೋಟಲ್ ಪ್ರೊಬಬಿಲಿಟಿಯಲ್ಲಿ ಮೈನಸ್ ಪ್ರೊಬಬಿಲಿಟಿ ಆಫ್, ನಾನೇನು ಮಾಡ್ತೀನಿ? ಸ್ಮಾಲ್ ನಂಬರ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 4ನ ಮೈನಸ್ ಮಾಡಿಬಿಡ್ಲಾ? ಯಾಕಂದರೆ ಅದ್ರ ಮೀನಿಂಗ್ ಎರಡು ನಂಬರ್ 4ಗಿಂತ ಜಾಸ್ತಿ ಇರಬೇಕು, ಅಥವಾ 4 ಮತ್ತು 4ಗಿಂತ ಜಾಸ್ತಿ. ಇದು ಈಸಿ ಕಂಪ್ಯಾರಿಟಿವ್ಲಿ, ಕರೆಕ್ಟಾ? ಸೊ ಟೋಟಲ್ ಪ್ರಾಬಿಲಿಟಿ ಎಷ್ಟು? 1 ಮೈನಸ್ ಪ್ರಾಬಿಲಿಟಿ ಆಫ್ ಸ್ಮಾಲ್ ನಂಬರ್ ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 4. ಸ್ಮಾಲ್ ನಂಬರೇ 4ಗಿಂತ ಜಾಸ್ತಿ ಇದ್ದರೆ ಬಿಗ್ ನಂಬರ್ 4ಗಿಂತ ಜಾಸ್ತಿ ಕಂಪಲ್ಸರಿ. ಸೊ ಅಲ್ಲಿಗೆ ಏನಾಗುತ್ತೆ ಆನ್ಸರು? 1 ಮೈನಸ್ ಪ್ರಾಬಿಲಿಟಿ ಆಫ್ ಸ್ಮಾಲ್ ನಂಬರ್ ಗ್ರೇಟರ್ ದ್ಯಾನ್ 4. ಫಸ್ಟ್ ನಂಬರ್ ಪಿಕ್ ಮಾಡೋದು. ಫಸ್ಟ್ ನಂಬರಿಗೆ ಎಷ್ಟು ಆಪ್ಷನು? ಈಗ ಇಲ್ಲಿ ಅಬ್ಸರ್ವ್ ಮಾಡಿರಿ, 1 2 3 4 5 6 ಇದೆ, ಕರೆಕ್ಟಾ? ಈಗ 6 ನಂಬರಲ್ಲಿ 4ಗಿಂತ ಬಿಗರ್ ಇರೋದು ಆ್ಯಂಡ್ 4 ಮತ್ತು 4 ಬಿಗಿನ್ 4 5 6 3 ನಂಬರ್ಸ್ ಇದ್ದಾವೆ. 3ಯಲ್ಲಿ ಒಬ್ಬರು ಸೆಲೆಕ್ಟ್ ಮಾಡ್ಬೇಕಾ? ಸೊ ಫಸ್ಟ್ ಚಾಯ್ಸಿಗೆ ಎಷ್ಟು? 3 ಔಟ್ ಆಫ್ 6 ಇಂಟು ಅಲ್ಲಿಗೆ ಸಪೋಸ್ ಯಾರೋ ಒಬ್ಬರು ಸೆಲೆಕ್ಟ್ ಮಾಡಿದೆ ಅನ್ಕೊಳ್ರಿ. ಈಗ ನಾನೇ ಅನ್ಕೊಂತೀನಿ, ಅಸ್ಯೂಮಿಂಗ್ ದಟ್ 5ನ ಸೆಲೆಕ್ಟ್ ಮಾಡಿದೆ ಅಂತ ಅನ್ಕೊಳ್ಳೋಣ. ಅಲ್ಲಿಗೆ 5 ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನು? ವಿತೌಟ್ ರಿಪ್ಲೇಸ್ಮೆಂಟ್. ಈಗ ಇನ್ನೊಬ್ಬರು ಸೆಲೆಕ್ಟ್ ಮಾಡಬೇಕು, ರಿಪ್ಲೇಸ್ ಮಾಡೋಂಗಿಲ್ಲ. ಸೊ ಅಲ್ಲಿಗೆ ಈಗ ಹೊಸದಾಗಿ ಎಷ್ಟು ಉಳಿದಿದ್ದಾವೆ? ಈಗ 1 2 3 4 6 ಓನ್ಲಿ 5 ನಂಬರ್ಸ್. ಈ 5 ನಂಬರ್ಸಲ್ಲಿ 4ಗಿಂತ ಬಿಗರ್ ಇರೋರು ಓನ್ಲಿ 4 ಮತ್ತು 6. ಅಲ್ಲಿಗೆ ಸೆಕೆಂಡ್ ಆಪ್ಷನ್ ಏನು? 2 ಔಟ್ ಆಫ್ ರಿಮೈನಿಂಗ್ ನಂಬರ್ಸ್ 5. ಸೊ ಅಲ್ಲಿಗೆ ಆನ್ಸರ್ ಎಷ್ಟಾಗುತ್ತೆ? ಅಲ್ಲಿಗೆ 1 ಮೈನಸ್ 6 ಡಿವೈಡೆಡ್ ಬೈ 30 ವಿಚ್ ಈಸ್ ಈಕ್ವಲ್ ಟು 1 ಮೈನಸ್ 1/6 1/5 1/5 ವಿಚ್ ಈಸ್ ಈಕ್ವಲ್ ಟು ಆನ್ಸರ್ ಎಷ್ಟಾಗುತ್ತೆ? ಅಲ್ಲಿಗೆ 4 ಡಿವೈಡೆಡ್ ಬೈ 5. Therefore answer is 4 divided by 5. Option ಯಾವ್ದು ನೋಡೋಣ? ಆನ್ಸರ್ ಈಸ್ 4 divided by 5 which is option 2. ಓಕೆನಾ? ಥ್ಯಾಂಕ್ ಯು.